ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂತ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂತಹ ತಂಡೇಲ್ ಎನ್ನುವ ಸಿನಿಮಾ. ಈ ಸಿನಿಮಾ ಒಂದು ನಿಜವಾದ ಸ್ಟೋರಿಯನ್ನ ಹೊಂದಿದೆ. ಒಂದು ತಂಡ ಮೀನು ಹಿಡಿಯೋಕೆ ಅಂತ ಸಮುದ್ರಕ್ಕೆ ಹೋಗ್ತಾರೆ. ಆದ್ರೆ ಪಾಕಿಸ್ತಾನದವರು ಅವರನ್ನ ಹಿಡಿದು ಹಿಂದೂಗಳಾದ ಇವರಿಗೆ ಏನೆಲ್ಲ ಕಷ್ಟ ಕೊಡ್ತಾರೆ, ಇದೇ ರೀತಿ ಅವರು ಮತ್ತೆ ಇಂಡಿಯಾಗೆ ಹೇಗೆ ಬರ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸರಿ, ಸಿನಿಮಾವನ್ನ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋನ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಇದೇ ರೀತಿಯಲ್ಲಿ ಹೊಸ ಹೊಸ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಹೀರೋಯಿನ್ ಸತ್ಯ ರೈಲ್ವೆ ಸ್ಟೇಷನ್ ಅಲ್ಲಿ ಅಳ್ತಾ ಕೂತಿರ್ತಾಳೆ. ಅದು ಯಾಕೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಆಗ ಅವಳ ತಂದೆ ಬಂದು ಮನೆಗೆ ಕರ್ಕೊಂಡು ಹೋಗ್ತಾನೆ. ಒಂದು ದಿನ ಸತ್ಯ ಅಪ್ಪ ಒಂದು ಗಂಡು ನೋಡಿ ಮದುವೆ ಮಾಡಿ ಅಂತಾಳೆ. ಅವರ ಅಪ್ಪ ಕೂಡ ಮದುವೆ ಗಂಡು ನೋಡ್ತಾನೆ. ಅವನ ಹೆಸರು ಮುರಳಿ. ಅವನು ಅದೇ ಊರಲ್ಲಿ ಫೈನಾನ್ಸ್ ರಿಕವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಮುರಳಿ ಮತ್ತೆ ಅವನ ತಂದೆ ತಾಯಿ ಕೂಡ ಸತ್ಯಳನ್ನ ನೋಡಕ್ಕೆ ಮನೆಗೆ ಬರ್ತಾರೆ. ಮುರಳಿಗೆ ಯಾವ ಹೆಣ್ಣು ಸಿಗ್ತಾನೆ ಇರಲ್ಲ, ಎಲ್ಲ ರಿಜೆಕ್ಟ್ ಮಾಡ್ತಾ ಇರ್ತಾರೆ. ಮುರಳಿ ಬೇಗ ಕರ್ಸಿ ಕೆಲಸ ಇದೆ ಅಂತಾನೆ. ನೆಕ್ಸ್ಟ್ ಸತ್ಯಳನ್ನ ನೋಡಿದ ಮುರಳಿ ಶಾಕ್ ಆಗಿ ನಿಂತು ಬಿಡ್ತಾನೆ. ನನ್ನ ಮುಖಕ್ಕೆ ಇಂಥ ಹುಡುಗಿನ ಅಂತ ಅನ್ಕೊಳ್ತಾನೆ. ನೆಕ್ಸ್ಟ್ ಸತ್ಯ ಕೂಡ ಅಪ್ಪ ನನಗೆ ಒಪ್ಪಿಗೆ ಇದೆ ಅಂತಾಳೆ. ಇದನ್ನ ಕೇಳಿದ ಮುರಳಿ ಹ್ಯಾಪಿ ಆಗ್ಬಿಡ್ತಾನೆ. ನೆಕ್ಸ್ಟ್ ಡೇ ಸತ್ಯ ಮುರಳಿ ಹತ್ರ ಬಂದು ಒಂದು ವಿಷಯ ಮಾತಾಡೋಕೆ ಅಂತ ಕರ್ಸಿರ್ತಾಳೆ. ಸತ್ಯ ಅವನ ಹೆಸರು ರಾಜು ಅಂತಾಳೆ. ಮುರಳಿ ಗೊತ್ತಿತ್ತು ಏನೋ ಗ್ರಹಚಾರ ಕಾದಿದೆ ಅಂತ, ಮತ್ತೆ ಯಾಕೆ ನಂಗೆ ಮದುವೆ ಆಗ್ತೀನಿ ಅಂತ ಒಪ್ಕೊಂಡ್ರಿ ಅಂತಾನೆ. ಸತ್ಯ ಇಲ್ಲ, ನಾನು ಮದುವೆ ಆಗೋದು ನಿಮ್ಮನ್ನೇ ಅಂತಾಳೆ. ಸತ್ಯ ರಾಜ ಎನ್ನುವನನ್ನ ಲವ್ ಮಾಡ್ತಾ ಇರ್ತಾಳೆ. ಆದ್ರೆ ಮುರಳಿಯನ್ನ ಮದುವೆ ಆಗೋಕ್ಕೆ ಏನ್ ರೀಸನ್ ಅನ್ನೋದನ್ನ ಈಗ ಸ್ಟೋರಿಲಿ ಹೇಳ್ತಾಳೆ. ಈಗ ಸತ್ಯ ಸ್ಟೋರಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನಂದ್ರೆ ಆ ಊರಿನವರು ಎಲ್ಲರೂ ಮೀನು ಹಿಡಿಯೋ ಕೆಲಸ ಮಾಡ್ತಾ ಇರ್ತಾರೆ. ಆ ಊರಿನ ಗಂಡಸರು ಅಲ್ಲಿಂದ ಸುಮಾರು 2000 ಕಿಲೋಮೀಟರ್ ದೂರದಲ್ಲಿರುವ ಗುಜರಾತ್ ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸಮುದ್ರದಲ್ಲಿ ಮೀನು ಹಿಡಿದು ಗುಜರಾತ್ ಪೋರ್ಟ್ಗೆ ಕೊಟ್ಟು ಅದರಲ್ಲಿ ಸ್ವಲ್ಪ ಹಣನ ಇಸ್ಕೊಂಡು 3 ತಿಂಗಳು ರಜೆ ಹಾಕಿ ಮನೆಗೆ ಬರ್ತಾ ಇರ್ತಾರೆ. ಇವನೇ ಸಿನಿಮಾದ ಹೀರೋ ರಾಜು. ಇನ್ನು ಇವರು ದಾದಾ, ಅವರ ತಂಡದ ಮುಖ್ಯಸ್ಥ. ಈಗ ಮೀನು ಹಿಡಿಯೋದಕ್ಕೆ ಅಂತ ಸಮುದ್ರಕ್ಕೆ ಬಂದಿರ್ತಾರೆ. ಆಗ ಒಂದು ಬೋಟ್ ಬರುತ್ತೆ. ಅವರು ಅಲ್ಲಿನ ಲೋಕಲ್ಸ್ ಆಗಿರ್ತಾರೆ. ಅಲ್ಲಿಗೆ ಬಂದ ಅವರು 50,000 ದುಡ್ಡು ಕೊಡಬೇಕು, ಇಲ್ಲಾಂದ್ರೆ ಎಲ್ಲ ಮೀನನ್ನ ತಗೊಂಡು ಹೋಗ್ತೀವಿ ಅಂತ ಗಲಾಟೆ ಮಾಡ್ತಾರೆ. ರಾಜು ನೋಡಿದ್ರೆ ಸತ್ಯಳ ಫೋನ್ಗೋಸ್ಕರ ಕಾಯ್ತಾ ಇರ್ತಾನೆ. ಅಂತೂ ರಾಜ ಸತ್ಯಳ ಜೊತೆ ಮಾತಾಡ್ತಾನೆ, ಅವ್ರಿಗೆಲ್ಲ ಹೊಡಿತಾನೆ. ಹಾಗೆ ಇಬ್ರು ಫೋನಲ್ಲಿಯೇ ಮಾತಾಡ್ತಾ ಇರ್ತಾರೆ. ಇನ್ನು ಇವರು ರಾಜ ಅವನ ಅಮ್ಮ. ಸತ್ಯ ರಾಜ ಬರೋವರೆಗೂ ಮೀನು ಮೊಟ್ಟೆ ಏನು ತಿನ್ನಲ್ಲ ಅಂತ ಹರಕೆ ಮಾಡಿರ್ತಾಳೆ. ಈ ಕಡೆ ರಾಜ ಮತ್ತೆ ಅವರ ತಂಡ 9 ತಿಂಗಳು ಮೀನು ಹಿಡಿದು ತಿಂಗಳಿಗೊಮ್ಮೆ ಪೋರ್ಟ್ಗೆ ಮೀನು ತಂದು ಕೊಡ್ತಾ ಇರ್ತಾರೆ. ಅವರ ಮಾಲೀಕ ಸೇಟು ಅವರಿಗೆ ಕಡಿಮೆ ಹಣ ಕೊಟ್ಟು ಮೋಸ ಮಾಡ್ತಾ ಇರ್ತಾನೆ. ಈಗ ಅವರು ಬಂದು 9 ತಿಂಗಳು ಆಗುತ್ತೆ. ಅವತ್ತೇ ರಾತ್ರಿ ರಾಜು ಸತ್ಯಳಿಗೆ ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಫೋನ್ ಮಾಡಿ ಹೇಳ್ತಾನೆ. ನೆಕ್ಸ್ಟ್ ಡೇನೆ ರಾಜು ಬ್ಯಾಗ್ ಕೊಟ್ಟು ರೈಲ್ವೆ ಸ್ಟೇಷನ್ ಇಂದನೇ ನೇರವಾಗಿ ಸತ್ಯಳ ನೋಡಕ್ಕೆ ಓಡಿ ಹೋಗ್ತಾನೆ. ಈ ಕಡೆ ಸತ್ಯ ಶಿವನ ಮುಂದೆ ಕೈ ಮುಡ್ಕೊಂಡು ನಿಂತಿರ್ತಾಳೆ. ರಾಜ ಬಂದಿದ್ದೆ ತಡ ಅವಳ ಕೈ ಹಿಡ್ಕೊಂಡು ಸೀದಾ ಲೈಟ್ ಹೌಸ್ ಮೇಲೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕಟ್ಟಿರುವಂತ ಮೀನು ಚಿತ್ರ ಇರುವ ಪಟವನ್ನ ಬಿಚ್ಚಿ ಎಸಿತಾನೆ. ಏನಂದ್ರೆ ರಾಜು, ನಾನು ಇಲ್ಲ ಅಂದ್ರೆ ಈ ಪಟ ಇರುತ್ತೆ, ನಾನು ಇದ್ರೆ ಈ ಪಟ ಅವಶ್ಯಕತೆ ಇರಲ್ಲ ಅಂದಿರ್ತಾನೆ. ಹಾಗೆ ಇಬ್ರು ತುಂಬಾ ಖುಷಿಯಾಗಿ ತಬ್ಕೊಳ್ತಾರೆ. ರಾಜು ಈ 3 ತಿಂಗಳ ನಂತರ ಮತ್ತೆ 9 ತಿಂಗಳು ಮೀನು ಹಿಡಿಯಕ್ಕೆ ಹೋಗ್ಬೇಕಾಗಿರುತ್ತೆ. ಈ 3 ತಿಂಗಳಲ್ಲಿ ಇಬ್ರು ತುಂಬಾ ಸುತ್ತಾಡೋದು ತಿರ್ಗಾಡೋದು ಮಾಡ್ತಾ ಇರ್ತಾರೆ. ರಾಜು ಬಂದ ದಿನ ಸತ್ಯ ಹರಕೆ ಮುಗಿಸಿ ರಾಜು ಬಂದಿದ್ದಾನೆ ಅಂತ ಎಲ್ಲ ನಾನ್ ವೆಜ್ ಅನ್ನ ಊಟ ಮಾಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ರಾಜು ಅವರ ಅಪ್ಪ ವೀರಯ್ಯ, ಅವ್ರ ತಂದೆ ಈಗ ತೀರೋಗಿರ್ತಾರೆ. ಅವ್ರ ತರನೇ ರಾಜು ಕೂಡ ದೊಡ್ಡ ಮೀನುಗಾರ ಆಗಿರ್ತಾನೆ. ಮತ್ತೆ ರಾಜು ತಾನು ಮೀನು ಹಿಡಿದ ಬಂದಿದ್ದ ಎಲ್ಲ ಹಣವನ್ನ ಹೆಣ್ಣು ಮಕ್ಕಳಿಗೆ ದಾನ ಮಾಡ್ತಾ ಇರ್ತಿದ್ದ. ಒಂದು ದಿನ ಪಕ್ಕದ ಊರಿನ ಶ್ರೀಮಂತ ವ್ಯಕ್ತಿ ಅವರ ಊರಿನ ಮೀನುಗಾರಿಕೆ ಜಾಗದಲ್ಲಿ ಗೌರ್ಮೆಂಟ್ ಆರ್ಡರ್ ತಗೊಂಡು ಬಂದು ಮರಳನ್ನ ಸಾಗಾಣಿಕೆ ಮಾಡ್ತಾ ಇರ್ತಾನೆ. ಇದನ್ನ ಕೇಳಕ್ಕೆ ಹೋದ ದಾದಾ ಅವರಿಗೆ ಬೈದ್ ಕಳಿಸ್ತಾನೆ. ದಾದಾ ಇದನ್ನ ರಾಜುನ ಹತ್ರ ಬಂದು ಹೇಳ್ತಾನೆ, ನಾನು ಊರಿನ ಮುಖ್ಯಸ್ಥ ಅಂತಾನೆ ಅನಿಸ್ತಿಲ್ಲ ಅಂತಾನೆ. ಇದನ್ನ ಕೇಳಿದ ರಾಜು ಅವನ ಹತ್ತಿರ ಹೋಗಿ ಸಖತ್ತಾಗಿ ಹೊಡಿತಾನೆ. ಅಲ್ಲದೆ ಅವನ ತಂದೆಗೆ ಪ್ರೀತಿಯಿಂದ ವಾರ್ನಿಂಗ್ ಮಾಡಿ ಬರ್ತಾನೆ. ನಂತರ ಅವರ ಊರಿನ ಜನರು ಮತ್ತೆ ದಾದಾ ಸೇರಿ ರಾಜುನನ್ನೇ ಊರಿನ ಮುಖ್ಯಸ್ಥ ಅಂತ ನೇಮಕ ಮಾಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಸತ್ಯ ಅವಳ ಅಕ್ಕ ಚಂದ್ರನ ಮಗಳ ಬರ್ಡೇ ಇರುತ್ತೆ. ಚಂದ್ರನ ಗಂಡ ಅವನ ಮಗಳಿಗೆ ಮುದ್ದು ಮಾಡ್ತಿರುವಾಗ ಚಂದ್ರ, ನೀನು ಈಗ ಅವಳಿಗೆ ಮುದ್ದು ಮಾಡಿ 9 ತಿಂಗಳು ಹೋಗ್ತೀಯಾ, ನಾಳೆಯಿಂದ ನಾನೇ ಅವಳನ್ನ ನೋಡ್ಕೋಬೇಕು ಅಂತ ಹೇಳ್ತಾಳೆ. ಸತ್ಯ, ಅಕ್ಕ ಸುಮ್ನಿರು, ಏನಾಯ್ತು ಅಂದಿದ್ದಕ್ಕೆ ಚಂದ್ರ, ನಿಂಗೆ ಈಗ ಗೊತ್ತಾಗೋದಿಲ್ಲ, ನಾಳೆ ರಾಜನನ್ನ ಮದುವೆ ಆಗ್ತಿಲ್ಲ, ಅವನು ಕೂಡ 9 ತಿಂಗಳು ಮೀನು ಹಿಡಿಯೋಕೆ ಹೋಗ್ತಾನೆ ಅಲ್ವಾ, ಅವಾಗ ಗೊತ್ತಾಗುತ್ತೆ ಅಂತಾಳೆ. ಇದನ್ನ ಕೇಳಿದ ಸತ್ಯ ಕೂಡ ರಾಜನನ್ನ ನೋಡಿ ಬೇಜಾರಾಗ್ತಾಳೆ. ಅವತ್ತು ರಾತ್ರಿನೇ ಸತ್ಯ ರಾಜುವಿನ ತೊಡೆ ಮೇಲೆ ಮಲಗಿ ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಹಾಗೆ ಮಲಗ್ತಾಳೆ. ಬೆಳಗ್ಗೆನೆ ರಾಜು ಮತ್ತೆ ಆ ಲೈಟ್ ಹೌಸ್ ಮೇಲೆ ಮೀನಿನ ಪಟವನ್ನ ಕಟ್ಟಿ ಅವನು ಹೋಗಿರ್ತಾನೆ. ಈ ಕಡೆ ಸತ್ಯ ಬೆಳಗ್ಗೆ ಎದ್ದು ಸುತ್ತಮುತ್ತ ನೋಡಿ ಲೈಟ್ ಹೌಸ್ ಕಡೆ ನೋಡಿದ್ರೆ ಆ ಮೀನಿನ ಪಟ ಹಾರ್ತಾ ಇರೋದು ಕಾಣುತ್ತೆ. ಸತ್ಯಗೆ ರಾಜು ಮತ್ತೆ ಸಮುದ್ರಕ್ಕೆ ಹೋಗಿದ್ದು ನೋಡಿ ಬೇಜಾರಾಗುತ್ತೆ. ಈ ಕಡೆ ರಾಜುಗೆ ಸೇಟು ಇನ್ನೊಂದು ಹೊಸ ಬೋಟ್ ಕೊಟ್ಟಿರ್ತಾನೆ. ಆ ಹೊಸ ಬೋಟನ್ನ ತಗೊಂಡು ಪೂಜೆ ಮಾಡಿ ಹೊರಡ್ತಾರೆ. ಸತ್ಯ ಫೋನ್ ಮಾಡ್ತಾಳೆ, ಆದ್ರೆ ಅಲ್ಲಿ ನೆಟ್ವರ್ಕ್ ಇರೋದೇ ಕಾರಣ ಮಾತಾಡೋಕೆ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಡೇ ಚಂದ್ರಳ ಅಣ್ಣ ಶೇಖರ್ ಸಮುದ್ರದಲ್ಲಿ ಮೀನು ಹಿಡಿಯೋಕೆ ಅಂತ ಹೋಗಿ ಮುಳುಗಿ ಸತ್ತೋಗಿರ್ತಾನೆ. ಇದರಿಂದ ಚಂದ್ರ ತುಂಬಾನೇ ಅಳ್ತಾಳೆ. ಸತ್ಯಗೆ ಚಂದ್ರ ಹೇಳಿದ ಮಾತು ನೆನಪು ಬರುತ್ತೆ. ಏನಂದ್ರೆ, ಇವತ್ತು ಅವರು, ನಾಳೆ ನಾವು, ಮುಂದೆ ನೀನು ಅಂತ. ಸತ್ಯಗೂ ಕೂಡ ರಾಜು ವಿಷಯದಲ್ಲಿ ಭಯ ಆಗಿರುತ್ತೆ. ಒಂದು ದಿನ ಅವಳಿಗೆ ರಾಜು ಸತ್ತಿರೋ ತರ ಕನ್ಸು ಬೀಳುತ್ತೆ. ಹಾಗೆ ಅವಳ ಅಪ್ಪನ ಹತ್ರ ಕೂತಿರ್ತಾಳೆ.
ಸತ್ಯ ಅವಳ ಅಪ್ಪನಿಗೆ ನೀನೇಕೆ ಮೀನು ಹಿಡಿಯೋಕೆ ಸಮುದ್ರಕ್ಕೆ ಹೋಗೋದಿಲ್ಲ ಅಂತಾಳೆ. ಅದಕ್ಕೆ ಅವರ ಅಪ್ಪ, ನಾನು ರಾಜು ಅಪ್ಪ ವೀರಯ್ಯ ಇಬ್ರು ಮೀನು ಹಿಡಿಯೋದಕ್ಕೆ ಅಂತ ಕಾಂಪಿಟೇಷನ್ ಅಲ್ಲಿ ಹೋಗ್ತಾ ಇದ್ವಿ. ಆದ್ರೆ ಒಂದು ದಿನ ಮೀನು ಹಿಡಿಯೋಕೆ ಅಂತ ಹೋದವರು 9 ತಿಂಗಳು ಆದ್ಮೇಲೆ ಮನೆಗೆ ಬಂದ್ರೆ ನಿಮ್ಮ ತಾಯಿ ಎದೆ ನೋವಿಂದ ತೀರೋಗಿದ್ಲು. ಊರವರೇ ಅವಳನ್ನ ಮಣ್ಣು ಮಾಡಿದ್ರು. ಕೊನೆಗೆ ಅವಳ ಸಮಾಧಿ ಯಾವುದು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಿನ್ನ ರಾಜುವಿನ ಅಮ್ಮನೇ ನೋಡ್ಕೊಂತ ಇದ್ಲು. ಅದಕ್ಕೆ ಅವತ್ತಿನಿಂದ ನಾನು ಅದನ್ನ ನಿಲ್ಲಿಸ್ಬಿಟ್ಟೆ ಅಂತಾನೆ. ಅದಕ್ಕೆ ಸತ್ಯ ರಾಜು ಮತ್ತೆ ನನ್ನ ವಿಷಯದಲ್ಲಿ ಏನು ಹೇಳಿಲ್ಲ ಅಂತಾಳೆ. ಅದಕ್ಕೆ ಅವರಪ್ಪ, ನಂಗೆ ಅವನು ಬೇಡ, ನಿನಗೆ ಅವನು ಬೇಕು ಅಂತ. ನೀನು ಕೂಡ ಅವರ ಅಮ್ಮನ ತರ ಅವಳ ಗಂಡನ ನೆನಪಲ್ಲಿ ಇರೋದು ನಂಗೆ ನೋಡಕ್ಕೆ ಆಗೋದಿಲ್ಲ. ಈ ನಿರ್ಧಾರ ನಿನಗೆ ಬಿಟ್ಟಿದ್ದು ಅಂತಾನೆ. ನಂತರ ದಿನ ಕಳೆದಂತೆ 9 ತಿಂಗಳು ಆಗುತ್ತೆ. ರಾಜ ಬರ್ಬೇಕಾದ ದಿನ ಬರುತ್ತೆ, ಆದ್ರೆ ಅವನು ಬಂದಿರೋದಿಲ್ಲ. ಸತ್ಯಗೆ ಭಯ ಆಗಿ ಅವನಿಗೆ ಫೋನ್ ಮಾಡಿ ಅಳ್ತಾ ಭಯ ಆಗ್ತಿದೆ ಅಂತಾಳೆ. ನೆಕ್ಸ್ಟ್ ಡೇ ರಾಜು ಬರ್ತಾನೆ. ಅವನನ್ನ ತಪ್ಪಿಕೊಂಡು ಅಳ್ತಾ, ನಿಂಗೆ ಒಂದು ವಿಷಯ ಹೇಳ್ಬೇಕು, ಚಂದ್ರ ಅವರ ಅಣ್ಣ ಸತ್ತೋದ್ರು ಅಂತಾಳೆ. ರಾಜು ಭಯ ಪಡ್ಬೇಡ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಸತ್ಯ ಅವರ ತಂದೆಯ ಮಾತು ಕೇಳಿ ರಾಜು ಸಮುದ್ರಕ್ಕೆ ಹೋಗೋದ್ ಬೇಡ ಅಂತ ಅನ್ಕೊಂಡಿರ್ತಾಳೆ. ಅದನ್ನ ಅವನಿಗೆ ಹೇಳೋಕೆ ಆಗ್ತಾ ಇರಲ್ಲ. ನೆಕ್ಸ್ಟ್ ಅವರಿಬ್ರು ಸುತ್ತಾಡ್ತಾ ಇರ್ತಾರೆ. ಆದ್ರೆ ಸತ್ಯ ಅವನ ಜೊತೆ ಸರಿಯಾಗಿ ಮಾತಾಡ್ತಾ ಇರಲ್ಲ, ಅವನ ಹತ್ರ ಹೋಗ್ತಾ ಇರೋದಿಲ್ಲ. ಆದ್ರೆ ರಾಜುಗೆ ಇವಳು ಯಾಕೆ ಈ ತರ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗೋದಿಲ್ಲ. ಹಾಗೆ 3 ತಿಂಗಳು ಮುಗಿದು ಹೋಗ್ಬಿಡುತ್ತೆ. ರಾಜು ನಾಳೆ ಮೀನ್ ಹಿಡಿಯೋಕೆ ಹೋಗೋ ದಿನ ಬರುತ್ತೆ. ಅವತ್ತಿನ ದಿನ ಸತ್ಯ, ನೀನು ಮೀನ್ ಹಿಡಿಯೋಕೆ ಹೋಗ್ಬೇಡ, ನಂಗೆ ತುಂಬಾ ಭಯ ಆಗುತ್ತೆ ಅಂತಾಳೆ. ರಾಜು, ನಿಂಗೆ ಯಾಕೆ ಭಯ? ಸಾವು ನೀರಲ್ಲಿ ಇದ್ರೂ ಆಗುತ್ತೆ, ಇಲ್ಲಿದ್ರೂ ಆಗುತ್ತೆ. ನಾನು ಈಗ ಎಲ್ಲರಿಗೂ ಮುಖ್ಯಸ್ಥ ಆಗಿದ್ದೀನಿ, ನಾನು ಅವ್ರ ಜೊತೆ ಇರ್ಲೇಬೇಕು ಅಂತಾನೆ. ಸತ್ಯ ಎದ್ದು ಹೋಗ್ತಿರ್ಬೇಕಾದ್ರೆ ರಾಜು, ಸರಿ ಆಯ್ತು ಹೋಗೋದಿಲ್ಲ ಬಾ ಅಂತಾನೆ. ಸತ್ಯ ನಿಜವಾಗ್ಲು ಅಂತ ಪ್ರಾಮಿಸ್ ಕೂಡ ತಗೊಳ್ತಾಳೆ. ಆಗ ಸತ್ಯ ಹ್ಯಾಪಿ ಆಗ್ತಾಳೆ. ಅವತ್ತು ರಾತ್ರಿ ರಾಜುವಿನ ಫ್ರೆಂಡ್ಸ್ ಟ್ರೈನ್ಗೆ ಹೋಗೋಕೆ ಫೋನ್ ಮಾಡ್ತಾ ಇರ್ತಾರೆ. ಈ ಕಡೆ ಸತ್ಯ ಇನ್ನು ಎಲ್ಲಿಗೆ ಹೋಗೋದು ಬೇಡ, ಇಲ್ಲಿ ಕೆಲಸ ಸಿಗುತ್ತೆ ಅಂತ ಹಾಗೆ ಅವನ ತೊಡೆ ಮೇಲೆ ಮಲಗ್ತಾಳೆ. ನೆಕ್ಸ್ಟ್ ಬೆಳಿಗ್ಗೆ ಎದ್ದು ನೋಡಿದ್ರೆ ರಾಜು ಇರೋದೇ ಇಲ್ಲ. ಅವನ ಶರ್ಟ್ ಅವಳ ಹತ್ರ ಇಟ್ಟು ಲೈಟ್ ಹೌಸ್ ಮೇಲೆ ಮೀನಿನ ಪಟ ಕಟ್ಟಿ ಹೋಗಿರ್ತಾನೆ. ಇದನ್ನ ನೋಡಿದ ಸತ್ಯ ಅಳ್ತಾ ಅಲ್ಲಿಂದ ಓಡಿ ರೈಲ್ವೆ ಸ್ಟೇಷನ್ಗೆ ಬರ್ತಾಳೆ. ಈ ಕಡೆ ಎಲ್ರು ಹೋಗ್ತಾ ಇರ್ತಾರೆ. ಸತ್ಯ ಅಲ್ಲಿಗೆ ಬಂದು, ನನ್ನ ಮೇಲೆ ಆಣೆ ಹಾಕಿದ್ಯಾ, ಮೋಸ ಮಾಡಿ ಹೋಗ್ತಾ ಇದೀಯಾ ಅಂತಾಳೆ. ಅದಕ್ಕೆ ರಾಜು, ನನ್ನನ್ನ ಅರ್ಥ ಮಾಡ್ಕೋ ಸತ್ಯ, ನಾನು ಈಗ ಊರಿನ ಮುಖ್ಯಸ್ಥ, ನನ್ನನ್ನ ಇಡೀ ಊರೇ ನಂಬಿದೆ. ನಾವು ಅಲ್ಲಿ ಮೀನು ಹಿಡಿಯೋಕೆ ಹೋದ್ರೆ ಅವರ ಕುಟುಂಬ 12 ತಿಂಗಳು ಊಟ ಮಾಡ್ತಾರೆ, ಹೋಗ್ಲೇಬೇಕು ಅಂತಾನೆ. ಅದಕ್ಕೆ ಸತ್ಯ ಕೊನೆಯದಾಗಿ ನಾನ್ ಬೇಕಾ ಅಥವಾ ಅದು ಬೇಕಾ ಅಂತ ಕೇಳ್ತಾಳೆ. ಅದಕ್ಕೆ ರಾಜು, ನಂಗೆ ನೀನೇ ಇಲ್ಲ, ಆದ್ರೆ ನಂಗೆ ಇಲ್ಲಿ ಇರೋಕೆ ಆಗೋದಿಲ್ಲ, ನಾನು ಹೋಗ್ಲೇಬೇಕು ಅಂತಾನೆ. ಇದನ್ನ ಕೇಳಿದ ಸತ್ಯ ಸುಮ್ಮನೆ ಕೂತ್ ಬಿಡ್ತಾಳೆ. ರಾಜು ಎಷ್ಟೇ ಮಾತಾಡ್ಸಿದ್ರು ಸತ್ಯ ಮಾತಾಡೋದೇ ಇಲ್ಲ. ಕೊನೆಗೂ ಟ್ರೈನ್ ಹೊರಡುತ್ತೆ. ರಾಜು ಕೂಡ ಚೀರ್ತಾ ಒಮ್ಮೆ ನೋಡು ಅಂತಾನೆ. ಆದ್ರೆ ಸತ್ಯ ಒಂದು ಸಾರಿ ಕೂಡ ತಿರುಗಿ ನೋಡೋದೇ ಇಲ್ಲ, ಅಲ್ಲೇ ಕೂರ್ತಾಳೆ. ಮಳೆ ಕೂಡ ಬರುತ್ತೆ, ತುಂಬಾನೇ ಹೇಳ್ತಾಳೆ. ಸ್ನೇಹಿತರೆ, ಇದೇ ಸೀನನ್ನ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಿ. ಈಗ ನಿಮಗೆ ಅರ್ಥ ಆಗಿರುತ್ತೆ ಸತ್ಯ ಯಾಕೆ ಅಳ್ತಾ ಕೂತಿದ್ಲು ಅಂತ. ಅವತ್ತಿನಿಂದ ಸತ್ಯ ರಾಜು ಫೋನ್ ಮಾಡಿದ್ರೆ ಕಟ್ ಮಾಡ್ತಾ ಇರ್ತಾಳೆ. ಸತ್ಯ ಅವರ ತಂದೆ ಫೋನ್ ಕೊಟ್ಟರು ಕೂಡ ಮಾತಾಡ್ತಾ ಇರೋದಿಲ್ಲ. ಆದ್ರೆ ರಾಜು ಮಾತ್ರ ಅವಳ ನೆನಪಲ್ಲೇ ಸಮುದ್ರದಲ್ಲಿ ಇರ್ತಾನೆ. ಅವರ ಅಕ್ಕ ಚಂದ್ರ ಕೂಡ ಇದೆಲ್ಲ ಯಾಕೆ ಮಾಡ್ತಾ ಇದೆ ಅಂದ್ರೆ, ಹೌದು ಅಕ್ಕ, ಈ ತರ ಮಾಡಿದ್ರೆ ನನ್ನ ಪ್ರೀತಿ ಅವನಿಗೆ ಅರ್ಥ ಆಗುತ್ತೆ, ಇಲ್ಲಿಗೆ ಬಂದ ತಕ್ಷಣ ನನ್ನನ್ನ ನೋಡ್ತಾನಲ್ಲ ಅವಾಗ ಗೊತ್ತಾಗುತ್ತೆ ಅಂತಾಳೆ. ಈಗ ಪ್ರೆಸೆಂಟ್ ಅಲ್ಲಿ ಸತ್ಯ ನಡೆದಿರೋ ಎಲ್ಲಾ ವಿಷಯವನ್ನ ಮುರಳಿ ಹತ್ರ ಹೇಳ್ತಾಳೆ. ಸತ್ಯ, ನಮ್ಮ ಅಪ್ಪನಿಗೋಸ್ಕರ ಆದ್ರೂ ನಾನು ಮದ್ವೆ ಆಗ್ಲೇಬೇಕು. ನಾನು ನಿಮ್ಮನ್ನ ಮದ್ವೆ ಆಗೋಕ್ಕೂ ಮುಂಚೆ ರಾಜು ಹತ್ರ 3 ವಿಷಯ ಹೇಳ್ಬೇಕು. 1, ನಾನು ಅವನಿಗೆ ಮೋಸ ಮಾಡಿಲ್ಲ ಅಂತ ಹೇಳ್ಬೇಕು. 2, ನನಗೋಸ್ಕರನೇ ನಮ್ಮ ಅಪ್ಪ ಮೀನು ಹಿಡಿಯೋದನ್ನ ಬಿಟ್ಟಿದ್ದು ಹೇಳ್ಬೇಕು. 3, ನನ್ನ ಮನಸ್ಸಲ್ಲಿ ಅವನಿಗೆ ಜಾಗ ಇಲ್ಲ ಅಂತ ಹೇಳ್ಬೇಕು ಅಂತಾಳೆ. ಮುರಳಿ ಕೂಡ ಸರಿ ಆಯ್ತು, ಅವನು ಬರೋ ಕ್ಷಣಕ್ಕೆ ನಾನು ಕೂಡ ಕಾಯ್ತಾ ಇರ್ತೀನಿ ಅಂತಾನೆ. ಈ ಕಡೆ ಅವತ್ತು ರಾತ್ರಿ ರಾಜು ಅವನ ಬೋಟ್ಗಳು ಬಿರುಗಳಿಗೆ ಸಿಕ್ಕಿ ಅಲೆಗಳಿಂದ ಕಂಟ್ರೋಲ್ ತಪ್ತಾ ಇರುತ್ತೆ. ಅದೇ ಟೈಮ್ಗೆ ರಾಜು ಬೋಟ್ಗಳನ್ನ 40 ಡಿಗ್ರಿಗೆ ಟರ್ನ್ ಮಾಡಕ್ಕೆ ಹೇಳ್ತಾನೆ. ಆ ಕಡೆ ಹೋಗ್ತಿರುವಾಗ ಒಂದು ಸಣ್ಣ ಬೋಟ್ ಕಾಣಿಸುತ್ತೆ. ಅಲ್ಲದೆ ಅದರ ಮುಂದೆ ಒಂದು ದೊಡ್ಡ ಶಿಪ್ ಬಂದು ಅದಕ್ಕೆ ಡಿಕ್ಕಿ ಹೊಡೆದ್ ಬಿಡುತ್ತೆ. ಆದ್ರೆ ಅದರಲ್ಲಿ ಇರುವವರು ಜೀವಂತವಾಗಿ ಇರ್ತಾರೆ. ಅದನ್ನ ನೋಡಿದ ರಾಜು ತುಂಬಾನೇ ಸಾಹಸ ಮಾಡಿ ಅವರನ್ನ ಕಾಪಾಡ್ತಾನೆ. ಅಷ್ಟರಲ್ಲಿ ಪಾಕಿಸ್ತಾನದ ನೇವಿ ಶಿಪ್ ಬರುತ್ತೆ. ನೀವು ಈಗ ಪಾಕಿಸ್ತಾನದ ಬಾರ್ಡರ್ ಅಲ್ಲಿ ಇದ್ದೀರಾ, ಇವರ ಅಂಡರ್ ಅರೆಸ್ಟ್ ಅಂತಾರೆ. ಅವರನ್ನ ಪಾಕಿಸ್ತಾನದ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಜಡ್ಜಸ್ ಇವರು ಮೀನ್ ಹಿಡಿಯೋವರ ಅಥವಾ ಭಯೋತ್ಪಾದಕರ ಅಥವಾ ಪಾಕಿಸ್ತಾನದ ಬಾರ್ಡರ್ಗೆ ಯಾಕೆ ಬಂದಿದ್ದಾರೆ ಅಂತ ಗೊತ್ತಾಗೋವರೆಗೂ ಇವರು ಪಾಕಿಸ್ತಾನದ ಜೈಲಲ್ಲಿ ಇರಬೇಕು ಅಂತಾರೆ. ನೆಕ್ಸ್ಟ್ ರಾಜು ಮತ್ತೆ 21 ಜನರನ್ನ ಪಾಕಿಸ್ತಾನದ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಜೈಲಲ್ಲಿ ಇರೋ ಪ್ರತಿಯೊಬ್ಬ ಪಾಕಿಸ್ತಾನಿಗಳು ಕೂಡ ಅವರನ್ನ ದಿಟ್ಟಿಸಿ ನೋಡ್ತಾರೆ. ಅಲ್ಲದೆ ಅವರನ್ನ ಪೊಲೀಸರು ಬಟ್ಟೆ ಬಿಚ್ಚಿ ಬರೀ ಬತ್ತಲೆಯಿಂದ ಕೂರಿಸ್ತಾರೆ. ನೆಕ್ಸ್ಟ್ ಈ ಎಲ್ಲ ವಿಷಯವನ್ನ ರಾಜು ತನ್ನ ತಾಯಿಗೆ ಲೆಟರ್ ಅಲ್ಲಿ ಬರೀತಾನೆ. ಈ ಕಡೆ ಆ ಲೆಟರ್ ನ ಸತ್ಯ ಕೂಡ ಓದ್ತಾಳೆ. ಸತ್ಯ, ಚಂದ್ರ ಮತ್ತೆ ಅವರಮ್ಮ ಊರಿನವರಿಗೆ ಕೂಡ ಈ ವಿಷಯ ಗೊತ್ತಾಗುತ್ತೆ. ಈ ಕಡೆ ಪಾಕಿಸ್ತಾನ ಜೈಲಲ್ಲಿ ರಕೀಂ ಏನೋ ಮುಸ್ಲಿಂ ಟೆರರಿಸ್ಟ್ ಅವರನ್ನ ಕರೆಸಿ ಸಲ್ಯೂಟ್ ಮಾಡಿಸ್ಕೊಳ್ತಾನೆ. ಅವರ ಮುಂದೆನೆ ಗೋಡೆ ಮೇಲೆ ಹಿಂದೂಸ್ತಾನ್ ಅಂತ ಬರೆದು ರಕೀಂ ಅದರ ಮೇಲೆ ಉಚ್ಚ ಹೋಯ್ತಾನೆ. ಇದನ್ನ ನೋಡಿದ ಇವರಿಗೆ ತುಂಬಾನೇ ಕೋಪ ಬರುತ್ತೆ. ಈಗ ರಾಜು ಬೇರೆ ಏನು ಮಾಡೋಕೆ ಆಗೋದಿಲ್ಲ, ಯಾಕಂದ್ರೆ ಅವನು ಇರೋದೇ ಪಾಕಿಸ್ತಾನ ಜೈಲಲ್ಲಿ. ರಾಜು ಕೂಡ ಗೋಡೆ ಮೇಲೆ ನೀರ್ ಚೆಲ್ಲಿ ಯಾವುದೇ ನಾಯಿ ಕೂಡ ಗೋಡೆ ಕಂಡ್ರೆ ಉಚ್ಚ ಒಯ್ಯುತ್ತೆ ಅಂತಾನೆ. ಇಬ್ರು ಗಲಾಟೆ ಮಾಡಬೇಕು ಅನ್ನೋಷ್ಟರಲ್ಲಿ ಪೊಲೀಸ್ ಬಂದು ರಾಜುನಿಗೆ ಹೊಡೆದು ಅವನೊಬ್ಬ ಟೆರರಿಸ್ಟ್, ಅವನ ಜೊತೆ ಏನ್ ಜಗಳ ಅಂತ ಕಳಿಸ್ತಾನೆ.
ಪೊಲೀಸ್ ರಕೀಮ್ಗೂ ಕೂಡ ಅವರು ರಿಮೈಂಡ್ ಅಲ್ಲಿ ಇದ್ದಾರೆ. ಇದು ಕೋರ್ಟ್ ಆರ್ಡರ್, ಏನಾದ್ರೂ ಆದ್ರೆ ನೋಡು ಅಂತ ವಾರ್ನಿಂಗ್ ಮಾಡ್ತಾನೆ. ಈ ಕಡೆ ಸತ್ಯ ಅಲ್ಲಿ ಆಗ್ತಿರೋ ಲೆಟರ್ ಅನ್ನ ಓದಿ ಬೇಜಾರಲ್ಲೇ ಕೂತಿರ್ತಾಳೆ. ರಾಜು ಆ ಲೆಟರ್ ಜೊತೆಗೆ ಒಂದು ಪಿಂಕ್ ಲೆಟರ್ ಕೂಡ ಸತ್ಯಗೆ ಬರೆದಿರ್ತಾನೆ. ಅದನ್ನ ಸತ್ಯ ಓಪನ್ ಮಾಡಿರಲ್ಲ. ಓಪನ್ ಮಾಡಕ್ಕೆ ಅಂತ ಹೋಗ್ತಾಳೆ. ಬೇಡ, ಈಗಾಗಲೇ ನಂಗೆ ರಾಜು ಬೇಡ ಅಂತ ಮದ್ವೆ ಫಿಕ್ಸ್ ಮಾಡಿದ್ದೀನಿ ಅಂತ ಸುಮ್ನೆ ಕೂತಿರ್ತಾಳೆ. ಅದ್ರ ಕೊನೆಗೂ ಆ ಪಿಂಕ್ ಲೆಟರ್ ಅನ್ನ ಓಪನ್ ಮಾಡ್ತಾಳೆ. ಅದರಲ್ಲಿ ಬಂಗಾರಿ, ನಿನ್ನ ಧ್ವನಿ ಕೇಳಿ ಎಷ್ಟು ದಿನ ಆಯ್ತು, ಫೋನಲ್ಲಿ ನಿನ್ನ ಫೋಟೋ ನೋಡಿ ಕೂಡ ಎಷ್ಟೋ ದಿನ ಆಯ್ತು ಅಂತಾನೆ. ಸತ್ಯ ದುಃಖದಲ್ಲಿ ಖುಷಿಯಾಗಿ ಅವಳ ಫೋಟೋವನ್ನ ಪೋಸ್ಟ್ ಮಾಡೋಣ ಅಂತ ಅನ್ಕೊಳ್ತಾಳೆ. ಆದ್ರೆ ಅವರ ಅಪ್ಪ ಮತ್ತೆ ಮುರಳಿ ಮದುವೆ ವಿಚಾರ ಮಾತಾಡೋದನ್ನ ನೋಡಿ ಆ ವಿಷಯವನ್ನ ಅಲ್ಲಿಗೆ ಬಿಡ್ತಾಳೆ. ಇನ್ನು ನೆಕ್ಸ್ಟ್ ಪಾಕಿಸ್ತಾನದಲ್ಲಿ ಜೈಲಲ್ಲಿ ಇರುವ ಜನರ ಕುಟುಂಬದ ಫೋಟೋವನ್ನ ಹೊಡೆದು ಅವರಿಗೆ ಕಳಿಸ್ಬೇಕು ಅಂತ ಹೇಳಿರ್ತಾರೆ. ಅದರಲ್ಲಿ ಸತ್ಯ ಕೂಡ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಳ್ತಾಳೆ. ರಾಜು ಅವಳ ಫೋಟೋವನ್ನ ಇಟ್ಕೊಂಡು ರಾಜು ಅವಳ ಫೋಟೋವನ್ನ ಮಾತ್ರ ನೋಡ್ತಾ ಇರ್ತಾನೆ. ಅದರಲ್ಲಿ ಅವರ ಮನೆಯವರು ಅವರಿಗೆ ಲೆಟರ್ ಅನ್ನ ಬರೆದಿರ್ತಾರೆ. ಆದ್ರೆ ಸತ್ಯ ಮಾತ್ರ ರಾಜುಗೆ ಏನು ಬರ್ದೇ ಇರೋದಿಲ್ಲ. ಆ ಪೇಪರ್ ಅಲ್ಲಿ ಇದ್ದ ಅವಳ ಕಣ್ಣೀರು ನೋಡಿ ರಾಜು ಹ್ಯಾಪಿ ಆಗ್ಬಿಡ್ತಾನೆ. ಇವರು ಚಿಕ್ಕ ವಯಸ್ಸಿನಿಂದಲೂ ಲವ್ ಮಾಡ್ಕೊಳ್ತಾ ಬಂದಿರ್ತಾರೆ. ಅವತ್ತು ರಾತ್ರಿ ಜೈಲಲ್ಲಿ ಎಲ್ರು ಊಟ ಮಾಡಿ ಕೈ ತೊಳಿತಿರ್ತಾರೆ. ಅವರ ಜೊತೆ ಇದ್ದ ಕಿಟ್ಟು ಎನ್ನೋ ಹುಡುಗ ಮಿಸ್ ಆಗಿರ್ತಾನೆ. ಎಲ್ರು ಹುಡುಕ್ತಾರೆ, ಅವನು ಕೂಡ ಸಿಗ್ತಾನೆ. ಆ ರಕೀಮ ಆ ಹುಡುಗನ ಶಿಶ್ನವನ್ನ ಕಟ್ ಮಾಡಿರ್ತಾನೆ. ರಾಜುಗೆ ತುಂಬಾನೇ ಕೋಪ ಬರುತ್ತೆ, ಆದ್ರೂ ಸುಮ್ನೆ ಇರ್ತಾನೆ. ಈ ಕಡೆ ರಾಜುವಿನ ಊರಿನ ಎಲ್ಲಾ ಜನರು ಮಂತ್ರಿಗಳ ಹತ್ತಿರ ಅವರನ್ನ ರಿಲೀಸ್ ಮಾಡೋಕೆ ಕೇಳೋಕೆ ಬಂದಿರ್ತಾರೆ. ಅವ್ರು ಕೂಡ ನಾನು ಎಲ್ಲ ಮಾಡಿದ್ದೀನಿ, ಒಂದ್ಸಾರಿ ಡೆಲ್ಲಿಲಿ ಇರೋ ಸುಶೀಲಾ ಸ್ವರಾಜ್ ಅಂತ ಅವರನ್ನ ಭೇಟಿ ಮಾಡಿ ಅಂತಾನೆ. ನೆಕ್ಸ್ಟ್ ಅವರಲ್ಲಿ ಇರೋ ಜನರು ಹಣ ಇಲ್ಲದೆ ತಿನ್ನೋಕೆ ಊಟ ಇಲ್ಲದೆ ಸಾಯೋ ತರ ಆಗಿರ್ತಾರೆ. ರಾಜುವಿನ ಅಮ್ಮ, ನಮ್ಮವರು 6 ತಿಂಗಳು ಸಮುದ್ರದಲ್ಲಿ ಇಲ್ಲದೆ ಇರೋದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಅಂತಾಳೆ. ಇದನ್ನ ಕೇಳಿದ ಸತ್ಯಗೂ ಕೂಡ ಅರ್ಥ ಆಗುತ್ತೆ. ಏನಂದ್ರೆ ಅವರು ಸಮುದ್ರದಲ್ಲಿ ಮೀನು ಹಿಡಿಯಕ್ಕೆ ಹೋಗೋದು ಇವರಿಗೋಸ್ಕರನೇ ಅಂತ ಗೊತ್ತಾಗುತ್ತೆ. ಅಲ್ಲದೆ ಸತ್ಯಗೆ ರಾಜು ನಮ್ಮ 7 ತಿಂಗಳು ಹಣವನ್ನ ಆ ಸೇಟು ಹತ್ತಿರನೇ ಇದೆ, ಅವನು ಕೊಡ್ತಿಲ್ಲ ಅಂದಿರ್ತಾನೆ. ನೆಕ್ಸ್ಟ್ ಸತ್ಯ ಮತ್ತೆ ಮುರಳಿ ಗುಜರಾತ್ಗೆ ಅವರ ಸೇಟು ಹತ್ರ ಹೋಗ್ತಾರೆ. ಸತ್ಯ ಅವರ 7 ತಿಂಗಳದ ಹಣ ಕೇಳಿದ್ರೆ ಸೇಟು ಬೈದು 1 ರೂಪಾಯಿ ಕೂಡ ಕೊಡೋದಿಲ್ಲ ಅಂತ ಕಳಿಸ್ತಾನೆ. ಸತ್ಯ ಅಲ್ಲೇ ಕೂರ್ತಾಳೆ. ದಿನ ಕಳೆದ್ರು ಕೂಡ ಅಲ್ಲೇ ಕೂತಿರ್ತಾಳೆ. ಅಲ್ಲಿನ ಪ್ರತಿಯೊಬ್ರು ಕೂಡ ನೋಡಿ ಇವಳಿಗೆ ಸೇಟು ದುಡ್ಡು ಕೊಟ್ಟ ಹಾಗೇನೆ ಅಂತ ಮಾತಾಡ್ತಾರೆ. ಅಲ್ಲಿನ ಒಬ್ಬ ಹೀಗೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಯಾರು ಬರಲ್ಲ ಅಂತಾನೆ. ಸತ್ಯ, ನಾವು ಮಾಡಿರೋ ಕೆಲಸದ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಹೇಗೆ ಅಣ್ಣ, ನಿಮ್ಮಂತವರೇ ನಮಗೆ ಸಹಾಯ ಮಾಡಬೇಕು ಅಂತಾಳೆ. ಇದನ್ನ ಕೇಳಿದ ಅವನ ಪ್ರತಿಯೊಬ್ಬ ಜನರನ್ನ ಕೂಡ ಸೇರಿಸ್ತಾನೆ. ಅವರ ಎಲ್ಲ ಬೋಟ್ಗಳನ್ನ ಕೂಡ ಸ್ಟಾಪ್ ಮಾಡ್ತಾರೆ. ಟಿವಿ ನ್ಯೂಸ್ ಅವರು ಕೂಡ ಬರ್ತಾರೆ. ಕೊನೆಗೂ ಸೇಟು ಅವರ ಬಾಕಿ ದುಡ್ಡನ್ನ ಸತ್ಯಗೆ ಕೊಡ್ತಾನೆ. ಈ ಕಡೆ ಸತ್ಯ ಆ ದುಡ್ಡನ್ನ ಅವರ ಪ್ರತಿಯೊಂದು ಕುಟುಂಬಕ್ಕೂ ಕೊಡ್ತಾಳೆ. ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ಇದ್ದ ರಾಜು ಮತ್ತೆ ಎಲ್ಲರಿಗೂ ಈ ಸುದ್ದಿ ಕೇಳಿ ತುಂಬಾನೇ ಖುಷಿ ಆಗ್ತಾರೆ. ರಾಜು ನಾಯಕ ಆದ್ರೆ ಸತ್ಯ ನಾಯಕಿ ಅಂತಾರೆ. ನೆಕ್ಸ್ಟ್ ಅವರ ಮಂತ್ರಿ ಕೂಡ ಡೆಲ್ಲಿಲಿ ಇರೋ ಸುಶೀಲಾ ಸ್ವರಾಜನ್ನ ಭೇಟಿ ಮಾಡಿ ಅವರನ್ನ ರಿಲೀಸ್ ಮಾಡೋಕೆ ಕೇಳ್ತಾನೆ. ಅವ್ರು ಕೂಡ ಸತ್ಯಳ ಹೋರಾಟದ ವಿಡಿಯೋನ ನೋಡಿ ಆಯ್ತು, ಅವರು ಒಳ್ಳೆಯವರಾಗಿದ್ರೆ ರಿಲೀಸ್ಗೆ ಏರ್ಪಾಟ್ ಮಾಡಿ ಅಂತ ಸಹಿ ಹಾಕಿ ಕೊಡ್ತಾಳೆ. ನೆಕ್ಸ್ಟ್ ಸುಶೀಲಾ ಸ್ವರಾಜ್ ಅವರ PA ಸತ್ಯಗೆ ಫೋನ್ ಮಾಡಿ ಆಗಸ್ಟ್ 15ಕ್ಕೆ ನಿಮ್ಮವರು ರಿಲೀಸ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾನೆ. ಈ ಸುದ್ದಿ ಕೇಳಿದ ಸತ್ಯ ಮತ್ತೆ ಎಲ್ಲರೂ ತುಂಬಾನೇ ಹ್ಯಾಪಿ ಆಗ್ತಾರೆ. ಮುರಳಿ, ಸತ್ಯ, ರಾಜು ಬಂದ ತಕ್ಷಣ ನಿನ್ನ 3 ವರ್ಡ್ ಬೇಗ ಹೇಳು, ಮದ್ವೆ ಆಗೋಣ ಅಂತಾನೆ. ನೆಕ್ಸ್ಟ್ ಸತ್ಯ ಅವರ ಅಪ್ಪ ಮತ್ತೆ ಮುರಳಿ ಸೆಪ್ಟೆಂಬರ್ 2ಕ್ಕೆ ಮದ್ವೆ ಫಿಕ್ಸ್ ಮಾಡಿಸ್ತಾರೆ. ಇನ್ವಿಟೇಷನ್ ಕಾರ್ಡ್ ಕೂಡ ಪ್ರಿಂಟ್ ಮಾಡಿಸ್ತಾರೆ. ಈ ವಿಷಯ ಕೂಡ ಪಾಕಿಸ್ತಾನದಲ್ಲಿರುವ ದಾದಾ ಲಕ್ಷ್ಮಣ ಅವರಿಗೆ ಗೊತ್ತಾಗುತ್ತೆ. ಇದನ್ನ ರಾಜುವಿಗೆ ಹೇಳೋದು ಬೇಡ. ಆಗಸ್ಟ್ 15ಕ್ಕೆ ನಮ್ಗೆ ರಿಲೀಸ್ ಆಗುತ್ತೆ. ರಾಜು ಇದ್ರೆ ಸತ್ಯಗೆ ಮದುವೆ ಆಗೋಕೆ ಆಗೋದಿಲ್ಲ ಅಂತಾನೆ. ನೆಕ್ಸ್ಟ್ ಡೇನೆ ಪಾಕಿಸ್ತಾನದ ಕೋರ್ಟ್ ಅವರಿಗೆ ರಿಲೀಸ್ ಮಾಡಕ್ಕೆ ಆರ್ಡರ್ ಕೊಡುತ್ತೆ. ಎಲ್ರು ಹ್ಯಾಪಿ ಆಗ್ತಾರೆ. 1 ನಿಮಿಷ ಆದ್ಮೇಲೆ ಅವರನ್ನ ಸೆಲ್ಲಲ್ಲೇ ಇಡಿ ಅಂತಾರೆ. ಈ ಕಡೆ ಅವರಿಗೆ ಯಾಕೆ ಅಂತ ಗೊತ್ತಾಗೋದೇ ಇಲ್ಲ. ಏನಂದ್ರೆ ಈಗ ಕಾಶ್ಮೀರದಲ್ಲಿ ಇಂಡಿಯಾದ 370 ಆಕ್ಟ್ ರದ್ದಾಗಿರುತ್ತೆ. ಅದಕ್ಕೆ ಅಲ್ಲಿನ ಪಾಕಿಸ್ತಾನಿಗಳು ಕಾಶ್ಮೀರದಲ್ಲಿರುವ ಹಿಂದೂಗಳ ಮೇಲೆ ಸ್ಟ್ರೈಕ್ ಮತ್ತೆ ಗಲಾಟೆ ಮಾಡ್ತಾ ಇರ್ತಾರೆ. ಈಗ ಅಲ್ಲಿನ ಪೊಲೀಸರು ಅವರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ತುಂಬಾ ಗಲಾಟೆ ಆಗ್ತಾ ಇರುತ್ತೆ. ಅಲ್ಲಿನ ಒಬ್ಬ ಪಾಕಿಸ್ತಾನಿ ಎಲ್ರಿಗೂ ಹೊರಗಡೆ ಬನ್ನಿ ಸ್ಟ್ರೈಕ್ ಮಾಡೋಣ ಅಂತಾನೆ. ಅಷ್ಟರಲ್ಲಿ ಅಲ್ಲಿ ಒಬ್ಬನ ಕೈ ಮೇಲೆ ತ್ರಿಶೂಲದ ಟ್ಯಾಟೂ ನೋಡಿ ಇವರು ಹಿಂದೂಸ್ತಾನಿ ಅಂತ ಗೊತ್ತಾಗಿ ಜೋರಾಗಿ ಚೀರಿ ಹೇಳ್ತಾನೆ. ರಾಜು ಅವನನ್ನ ಹೊರಗೆ ಒದ್ದು ಡೋರ್ ಹಾಕ್ತಾನೆ. ಅಲ್ಲಿನ ಪಾಕಿಸ್ತಾನಿಗಳು ಆ ಗಾಡಿಗೆ ಬೆಂಕಿ ಹಚ್ತಾರೆ. ರಾಜು ಹೊರಗೆ ಬಂದು ಅವರ ಬಾವುಟಕ್ಕೆ ಬೆಂಕಿ ಹಚ್ಚಿ ಅವರನ್ನ ತಳ್ತಾನೆ. ಹಾಗೆ ರಾಜು ಮತ್ತೆ ಅವರ ಎಲ್ಲ ಜನರು ಓಡಿ ಹೋಗ್ತಾರೆ. ಅವರ ಹಿಂದೆನೆ ಪಾಕಿಸ್ತಾನಿಗಳು ಕೂಡ ಓಡಿ ಹೋಗ್ತಾರೆ. ಅಲ್ಲಿನ ಪೊಲೀಸರು ಕೂಡ ನಮ್ಮಿಂದ ಅವರನ್ನ ಕಂಟ್ರೋಲ್ ಮಾಡಕ್ಕೆ ಆಗಿಲ್ಲ, ಆದ್ರೆ ಆ 22 ಜನರು ಬದುಕೋದೇ ಅಸಾಧ್ಯ ಅಂತಾನೆ. ಅವತ್ತು ರಾತ್ರಿ ಪೊಲೀಸರು ಆ 22 ಜನ ಸತ್ತಿರ್ಬೋದು, ಇಲ್ಲಾಂದ್ರೆ ಅವರು ತಪ್ಪಿಸ್ಕೊಂಡು ಹೋಗಿದ್ರೆ ನಮ್ಗೆ ಸಸ್ಪೆನ್ಷನ್ ಲೆಟರ್ ಬರುತ್ತೆ ಅಂತಾನೆ. ಅಷ್ಟರಲ್ಲಿ ರಾಜು ಮತ್ತೆ ಎಲ್ಲರೂ ಬರ್ತಾರೆ. ರಾಜು ತಪ್ಪಿಸ್ಕೊಂಡು ಹೋಗೋಕೆ ತಪ್ಪು ಮಾಡಿ ಬಂದಿಲ್ಲ, ತಪ್ಪಾಗಿ ಬಂದಿರೋದು ಅಂತಾನೆ. ನೆಕ್ಸ್ಟ್ ಡೇ ಸತ್ಯ ಸುಶೀಲಾ ಸ್ವರಾಜ್ ಅವರ PAಗೆ ಫೋನ್ ಮಾಡಿ ಇವರ ರಿಲೀಸ್ ವಿಷಯದ ಬಗ್ಗೆ ಕೇಳ್ತಾಳೆ. ಆದ್ರೆ ಅವರ PA ಈಗಾಗಲೇ ಸುಶೀಲಾ ಸ್ವರಾಜ್ ಅವರು ತೀರಿ ಹೋಗಿದ್ದಾರೆ ಅಂತಾನೆ. ಮಂತ್ರಿಗಳು ಕೂಡ ಸುಶೀಲಾ ಸ್ವರಾಜ್ ಅವರು ತೀರಿ ಹೋಗಿರೋದ್ರಿಂದ ರಿಲೀಸ್ ಆರ್ಡರ್ ಮತ್ತೆ ರೀಓಪನ್ ಆಗ್ಬೇಕಂದ್ರೆ ಅವರ ಮಗಳು ಬನ್ಸೂರಿ ಸ್ವರಾಜ್ ಹತ್ರ ಹೋಗಿ ಅಂತಾನೆ. ನೆಕ್ಸ್ಟ್ ಸತ್ಯ ಮತ್ತೆ ಮುರಳಿ ಚಂದ್ರ ಡೆಲ್ಲಿಗೆ ಬರ್ತಾರೆ. ಅವರ ಮನೆ ಮುಂದೆ ನಿಂತು ಕಾಯ್ತಾ ಇರ್ತಾರೆ. ಆದ್ರೆ ಅವರನ್ನ ಒಳಗೆ ಬಿಡೋದಿಲ್ಲ. ಈ ಕಡೆ ಆಗಸ್ಟ್ 15 ಬರುತ್ತೆ. ಅಲ್ಲಿನ ಟೆರರಿಸ್ಟ್ ರಕೀಮ್ ಹಿಂದೂಸ್ತಾನಿಗಳಿಗೆ ಇವತ್ತಿನ ದಿನ ನಿಮಗೆಲ್ಲ ಹಬ್ಬ ತಾನೆ, ಇವತ್ತು ನಾನ್ ನಿಮಗೆ ಹಬ್ಬ ಮಾಡಿಸ್ತೀನಿ ಅಂತ ಎಲ್ರು ಒಂದೇ ಮಾತ್ರ ಹೇಳಿ ನಿಲ್ಸಿದ್ರೆ ಆ ಹುಡುಗನಿಗೆ ಆಗಿರೋ ತರ ನಿಮಗೂ ಆಗುತ್ತೆ ಅಂತಾನೆ.
ಅಲ್ಲಿನ ಪಾಕಿಸ್ತಾನಿಗಳು ಇಂಡಿಯಾದ ಮ್ಯಾಪ್ ಮೇಲೆ ಹುಚ್ಚೋಕೆ ಹೋಗ್ತಿರ್ತಾರೆ. ಆ ಹುಡುಗ ಅವನ ಬಳಿ ಇದ್ದ ಇಂಡಿಯಾದ ಫ್ಲಾಗ್ ಅನ್ನ ಅಲ್ಲಿ ಸಿಗಿಸ್ತಾನೆ. ಇದನ್ನ ನೋಡಿದ ಪ್ರತಿಯೊಬ್ಬ ಪಾಕಿಸ್ತಾನಿ ರಕಿ ಮತ್ತೆ ಎಲ್ಲರೂ ಓಡಿ ಹೋಗಿ ಆ ಹುಡುಗನಿಗೆ ಹೊಡೆಕೆ ಹೋಗ್ತಾರೆ. ಅಷ್ಟರಲ್ಲಿ ರಾಜು ಬಂದು ಎಲ್ರಿಗೂ ಹೊಡಿತಾನೆ. ಅಲ್ಲಿನ ಪೊಲೀಸರು ಅವನ ಬಳಿ ಇರೋ ಫ್ಲಾಗ್ ಅನ್ನ ಇಸ್ಕೊಳ್ಳಕ್ಕೆ ನೋಡ್ತಾರೆ. ಆದ್ರೆ ರಾಜು ಕೊನೆಗೆ ಇಂಡಿಯಾದ ಫ್ಲಾಗ್ ಅನ್ನ ಬೆಂಕಿಲಿ ಸುಡ್ತಾನೆ. ಏನಂದ್ರೆ ಅವರ ತಂದೆ ಫ್ಲಾಗ್ ಅನ್ನ ಬೆಂಕಿಯಲ್ಲಿ ಅಥವಾ ನೀರಲ್ಲಿ ಮಣ್ಣಲ್ಲಿ ಮಾತ್ರ ಬೆರೆಸಬೇಕು ಅಂದಿರ್ತಾನೆ. ಅಲ್ಲಿಗೆ ಬಂದ ಜನಾಬ್ ಇಲ್ಲಿ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಗಲಾಟೆ ಮಾಡ್ತಾ ಇದ್ರೆ ಇಲ್ಲಿ ನೀನು ಇಂಡಿಯಾದ ಫ್ಲಾಗ್ ಅನ್ನ ಆರಿಸ್ತಿದ್ದಿ ಅಂತ ಅವನಿಗೆ ಹೊಡೆದು ಸಲಲ್ಲಿ ಹಾಕಿಸ್ತಾನೆ. ಈ ಕಡೆ ಸತ್ಯ ಬನ್ಸೂರಿ ಸ್ವರಾಜ್ ಅವರನ್ನ ಮೀಟ್ ಮಾಡಕ್ಕೆ ಆಗ್ತಾ ಇರಲ್ಲ. ಒಂದು ದಿನ ಪಾಕಿಸ್ತಾನಿ ಪೊಲೀಸ್ ರಾಜುಗೆ ತಗೋ ನಿನ್ನ ಸತ್ಯ ಅಂತ ಫೋನ್ ಮಾಡಿ ಕೊಡ್ತಾನೆ. ರಾಜು ತಗೊಂಡು ಬೇಡ ಸರ್, ನಾನು ರಿಲೀಸ್ ಆದ ದಿನನೇ ಅವಳನ್ನ ಲೈಟ್ ಹೌಸ್ ಮೇಲೆ ಕರ್ಕೊಂಡು ಹೋಗಿ ಆ ಪಟನ ತೆಗೆದು ಅವಳನ್ನ ತಪ್ಕೋಬೇಕು, ಅಲ್ಲಿವರೆಗೂ ಕಾಯ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಇದನ್ನ ಕೇಳಿದ ಸತ್ಯ ತುಂಬಾನೇ ಅಳ್ತಾಳೆ. ಮುರಳಿ ಅಪ್ಪ ಕೂಡ ಫೋನ್ ಮಾಡಿ ಮದುವೆಗೆ ಇನ್ನು 3 ದಿನ ಮಾತ್ರ ಬಾಕಿ ಇರೋದು, ಬಂದ್ಬಿಡಿ ಅಂತಾನೆ. ಸತ್ಯ ಕೂಡ ನನ್ನನ್ನ ನಾಳೆ ಮದುವೆಗೆ ರೆಡಿ ಮಾಡಿ ಅಂತ ನೆಕ್ಸ್ಟ್ ಡೇ ಮದುವೆ ಹೆಣ್ಣಿನ ತರ ರೆಡಿ ಆಗಿ ಬನ್ಸೂರಿ ಸ್ವರಾಜ್ ಮನೆ ಮುಂದೆ ನಿಂತ್ಕೊಳ್ತಾಳೆ. ಇವಳನ್ನ ನೋಡಿದ ಬನ್ಸೂರಿ ಸ್ವರಾಜ್ ಅವಳು ಮದುವೆ ಹೆಣ್ಣಾಗಿ ಬಂದಿದ್ದಾಳೆ, ಯಾರು ಈ ತರ ನಿಲ್ಲೋದಿಲ್ಲ, ಗೇಟ್ ಓಪನ್ ಮಾಡಿ ಒಳಗಡೆ ಬಿಡಿ ಅಂತ ಆರ್ಡರ್ ಮಾಡ್ತಾಳೆ. ಸತ್ಯಳ ಮಾತು ಕೇಳಿ ಬನ್ಸೂರಿ ಸ್ವರಾಜ್ ಆಯ್ತಮ್ಮ ಅವರನ್ನ ರಿಲೀಸ್ ಮಾಡೋಕೆ ಟ್ರೈ ಮಾಡ್ತೀನಿ, ನೀನು ಮದುವೆ ಆಗು ಅಂತಾಳೆ. ಸತ್ಯ ಇಲ್ಲ ಮೇಡಮ್, ನಮ್ಮ ಊರಿನವರು ಬಂದ ಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿದ್ದೀನಿ ಅಂತಾಳೆ. ಹಾಗೆ ಎದ್ದು ಹೋಗ್ತಾ ಅಳ್ತಾ ಅವರ ಅಮ್ಮ ಸುಶೀಲಾ ಸ್ವರಾಜ್ ಫೋಟೋ ನೋಡಿ ನಿಮ್ಮ ತಾಯಿ ಅವರನ್ನ ರಿಲೀಸ್ ಮಾಡೋಕೆ ಅಂತ ಹಾಕಿದ ಸಹಿನೇ ಕೊನೆಯದಾಗಿತ್ತು, ಅವರ ಜೊತೆ ಅವರ ಸಹಿ ಕೂಡ ಹೋಯಿತು ಅಂತಾಳೆ. ಇದನ್ನ ಕೇಳಿದ ಬನ್ಸೂರಿ ಸ್ವರಾಜ್ ಸತ್ಯ ನಿನ್ನ ಮದುವೆ ಒಳಗಡೆ ಅವರು ಬರ್ತಾರೆ, ನಾನು ಹೇಳ್ತಾ ಇದ್ದೀನಿ ನೀನು ಹೋಗು ಅಂತಾಳೆ. ಸತ್ಯ ಕೂಡ ಖುಷಿಯಿಂದ ಹೋಗ್ತಾಳೆ. ಅವತ್ತು ರಾತ್ರಿ ಸತ್ಯ ಅಳ್ತಾ ಚಂದ್ರಳ ಎದುರಿಗೆ ರಾಜು ಬಂದ ಮೇಲೆ ನಾನು ಮದುವೆ ಆಗ್ತಿರೋ ವಿಷಯ ಗೊತ್ತಾದ್ರೆ ಅವನ ಎದನ್ನೇ ಒಡೆದೋಗುತ್ತೆ ಅಂತಾಳೆ. ನೆಕ್ಸ್ಟ್ ಅವರ ರಿಲೀಸ್ ಡೇ ಬರುತ್ತೆ. ಅವರೆಲ್ಲರೂ ಅವರ ಫೋನ್ ಮತ್ತೆ ಎಲ್ಲ ಬಟ್ಟೆ ವಸ್ತುಗಳನ್ನ ತಗೊಳ್ತಾರೆ. ಅವರನ್ನ ಗವರ್ನಮೆಂಟ್ ಆರ್ಡರ್ ಮೂಲಕ ಕಳಿಸ್ತಾ ಇರ್ತಾರೆ. ಆ 22 ಜನರನ್ನ ಚೆಕ್ ಮಾಡಿ ಕಳಿಸ್ತಾ ಇರ್ತಾರೆ. ಈಗ ಪ್ರತಿಯೊಬ್ಬರ ಹೆಸರನ್ನ ಅನೌನ್ಸ್ ಮಾಡ್ತಾ ಇರ್ತಾರೆ. ಹಾಗೆ ರಾಜು ಕೂಡ ರಿಲೀಸ್ ಆಗ್ತಾನೆ. ಸತ್ಯ ಇದನ್ನ ಕೇಳಿ ನೆಕ್ಸ್ಟ್ ಡೇ ಅವಳ ಮದುವೆ ಇರುತ್ತೆ ಅಂತ ಅವರು ಹೋಗ್ತಾರೆ. ಈಗ 21 ಜನರನ್ನ ರಿಲೀಸ್ ಮಾಡ್ತಾರೆ. ಲಕ್ಷ್ಮಣ್ ಎನ್ನುವನನ್ನ ಬಿಡೋದಿಲ್ಲ. ನೇಮ್ ಲಿಸ್ಟ್ ಕಂಪ್ಲೀಟ್ ಆಯ್ತು ಅಂತಾರೆ. ಏನಂದ್ರೆ ಗವರ್ನಮೆಂಟ್ ಆರ್ಡರ್ ಮೂಲಕ ರಿಲೀಸ್ ಆಗ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಐಡೆಂಟಿಟಿ ಇರಬೇಕಾಗಿರುತ್ತೆ. ಅಲ್ಲಿರುವ ಎಲ್ಲರಿಗೂ ಐಡೆಂಟಿಟಿ ಇರುತ್ತೆ. ಆದ್ರೆ ಲಕ್ಷ್ಮಣ್ ಅವನಿಗೆ ಮಾತ್ರ ಯಾವುದೇ ಐಡೆಂಟಿಟಿ ಇರೋದಿಲ್ಲ, ಅದಕ್ಕೆ ಅವನನ್ನ ರಿಲೀಸ್ ಮಾಡಕ್ಕೆ ಆಗೋದಿಲ್ಲ ಅಂತಾರೆ. ಈಗ ಲಕ್ಷ್ಮಣ್ಗೆ ಯಾವುದೇ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಆ ತರದ ಐಡೆಂಟಿಟಿ ಇರೋದಿಲ್ಲ. ರಾಜು ಕೂಡ ಅವನು ರಿಲೀಸ್ ಆಗೋವರೆಗೂ ನಾನು ಹೋಗೋದಿಲ್ಲ ಅಂತ ಕೂರ್ತಾನೆ. ಆದ್ರೆ ದಾದಾ ನೀನು ಊರಿಗೆ ಹೋಗ್ಬೇಕು, ನೀನು ಹೋಗಿಲ್ಲ ಅಂದ್ರೆ ಸತ್ಯ ನಿಂಗೆ ಸಿಗೋದಿಲ್ಲ, ಅವಳಿಗೆ ನಾಳೆನೆ ಮದುವೆ ಅಂತಾನೆ. ಅವಳ ಮದುವೆ ಕಾರ್ಡ್ ಅನ್ನ ಕೂಡ ತೋರಿಸ್ತಾನೆ. ರಾಜು ಇದನ್ನ ನೋಡಿ ತುಂಬಾನೇ ಅಳ್ತಾನೆ, ಮೋಸ ಮಾಡ್ಬಿಟ್ಲು ಅಂತ ಲಕ್ಷ್ಮಣ್ ಇರೋ ಹತ್ರ ಹೋಗಿ ಕೂರ್ತಾನೆ. ಈಗ ಮತ್ತೆ ಅವನು ಈ ಕಡೆ ಬರ್ಬೇಕಂದ್ರೆ ಲಕ್ಷ್ಮಣನ ಐಡೆಂಟಿಟಿ ಬೇಕಾಗಿರುತ್ತೆ. ಅಲ್ಲಿನ ದಾದಾ ಮತ್ತೆ ಎಲ್ಲ ಜನರು ಕೂಡ ಅಲ್ಲಿಯೇ ಕೂರ್ತಾರೆ. ಅಲ್ಲಿನ ಜನಾಬ್ ಇಂಡಿಯನ್ ಎಂಬಸಿಗೆ ಅವರಿಗೆ ಲಕ್ಷ್ಮಣನ ಫೋಟೋ ಐಡೆಂಟಿಟಿಯನ್ನ ತರ್ಸೋಕೆ ಹೇಳ್ತಾನೆ. ಏನಂದ್ರೆ ಇವರನ್ನ ಅವತ್ತು ರಾತ್ರಿ 12 ಗಂಟೆ ಒಳಗೆ ರಿಲೀಸ್ ಮಾಡಬೇಕಾಗಿರುತ್ತೆ. ಬನ್ಸೂರಿ ಸ್ವರಾಜ್ ಕೂಡ ತನ್ನಿಂದ ಆಗ್ತಿರುವ ಎಲ್ಲ ಸಹಾಯವನ್ನ ಮಾಡ್ತಾ ಇರ್ತಾಳೆ. ಕೊನೆಗೂ ಇಂಡಿಯನ್ ಎಂಬಸಿ ಇಂದ ಲಕ್ಷ್ಮಣ್ಗೆ ಐಡೆಂಟಿಟಿ ಸರ್ಟಿಫಿಕೇಟ್ ಬರುತ್ತೆ. ಆದ್ರೆ ಅಷ್ಟರೊಳಗೆ 12 ಗಂಟೆ ಆಗ್ಬಿಟ್ಟಿರುತ್ತೆ. ಜನಾಬ್ ರೆಕಾರ್ಡ್ ಅಲ್ಲಿ 11:55 ಬರ್ಕೊಳ್ಳಿ ಅಂತ ಅವರನ್ನ ರಿಲೀಸ್ ಮಾಡ್ತಾನೆ. ಈ ಕಡೆ ಸೆಪ್ಟೆಂಬರ್ ಸತ್ಯ ಮತ್ತೆ ಮುರಳಿ ಬರ್ತಾರೆ. ಅವತ್ತೇ ಅವರ ಮದುವೆ ಕೂಡ ಇರುತ್ತೆ. ಮುರಳಿ ಈ ಕಡೆ ಮದುವೆ ಆಗ್ಬೋದಲ್ಲ ಅಂತಾನೆ. ಸತ್ಯ ಹಾಗೆ ಆ ಕಡೆ ಲೈಟ್ ಹೌಸ್ ಕಡೆ ನೋಡಿದ್ರೆ ಆ ಮೀನಿನ ಪಟ ಇರೋದಿಲ್ಲ. ಮುರಳಿ ಹೌದು, ಈಗ ರಾಜು ಬಂದಿದ್ದಾನೆ, ನಾನೇ ಅವನನ್ನ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕರ್ಸಿದ್ದೀನಿ ಅಂತಾನೆ. ನೀನು ಅವನ ಜೊತೆನೆ ಇರು ಅಂತ ಅವಳನ್ನ ಕಳಿಸ್ಕೊಡ್ತಾನೆ. ಈ ಕಡೆ ಸತ್ಯ ಓಡಿ ಲೈಟ್ ಹೌಸ್ಗೆ ಬರ್ತಾಳೆ. ರಾಜು ಅಲ್ಲೇ ನಿಂತಿರ್ತಾನೆ. ಸತ್ಯ ಸ್ವಾರಿ, ನೀನು ಸ್ವಾರಿ ಹೇಳು ಅಂತ ತುಂಬಾನೇ ಅಳ್ತಾಳೆ. ಇಬ್ರು ಕೂಡ ಕೊನೆಗೂ ಒಂದಾಗ್ತಾರೆ. ಸ್ನೇಹಿತರೆ, ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಈ ಸಿನಿಮಾ ಸತ್ಯ ಮತ್ತು ರಾಜು ಎನ್ನುವ ಇಬ್ಬರ ಪ್ರೇಮಿಗಳ ನಿಜವಾದ ಕಥೆಯನ್ನ ಸಿನಿಮಾದ ಮೂಲಕ ನಮಗೆಲ್ಲರಿಗೂ ತೋರಿಸಿದ್ದಾರೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಇದೇ ರೀತಿಯ ಬೇರೆ ಬೇರೆ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ.